तो चलिए शुरू करते हैं। Hello guys. ಅಜ್ಜಿ ನಾವೀಗ ಎಲ್ಲಿಗೆ ಹೋಗ್ತೇವೆ? ನಾನು ದುಬೈಗೆ ಹೋಗುದಲ್ವಾ, ಸೊ ಹಾಗಾಗಿ ಈಗ ಗಮ್ಮತ್ ಎಂತ ಅಂತ ಹೇಳಿದ್ರೆ 2 days ಬಿಟ್ಟು ಇವಳು ದುಬೈಗೆ ಹೋಗ್ತಾ ಇದ್ದಾಳೆ. ನಿಂಗೆ ಸೊಟ್ಟೆ ಹಾಕಿ ಆಗ್ತದೆ. 1 ತಿಂಗಳು ಬರತ್ತೆ. ನಂಗೆ ಬೇಜಾರಾಗ್ತದೆ. ನಾವು ಡೈಲಿ ಆಕ್ಚುಲಿ ಹಾ, ಮತ್ತೊಂದು ಇವಳು ಈ ವಿಡಿಯೋದಲ್ಲಿ ಆಕ್ಚುಲಿ ಅಂತ ಹೇಳಿ ಎಷ್ಟು ಸಲ ಯೂಸ್ ಮಾಡ್ತಾಳಂತ ಹೇಳಿ ನಿಮ್ಗೆ ಲೆಕ್ಕ ಹಾಕುವ. ನೀವೇ ಲೆಕ್ಕ ಹಾಕಿ, ನಾನ್ ಸಹ ಲೆಕ್ಕ ಹಾಕ್ತೇನೆ. ಹಾ, ಒಂದ್ಸಲ ಆಯ್ತು. ಎಂತಂದ್ರೆ ನಾವು ಡೈಲಿ ಸಿಗ್ತೇವೆ. ಮೀಟ್ ಆಗುದಾಗ್ತದೆ. ಮೀಟ್ ಆಗದಿದ್ರೆ ಅಟ್ಲೀಸ್ಟ್ ಕಾಲ್ 2 ಗಂಟೆ ಮಾತಾಡ್ತೇವೆ. 1-2 ಗಂಟೆ ಕಾಲ್ ಮಾತಾಡ್ಲಿಕ್ಕೆ ನಮ್ಗೆ ಉಂಟು, ಏನಾದ್ರೂ ಒಂದು ಉಂಟು ಮಾತಾಡ್ಲಿಕ್ಕೆ. ಹೆಚ್ಚಾಗಿ ನಾವು ಡೈಲಿ ವೀಕಲ್ಲಿ ಒಂದು ಹೇಳುದಾದ್ರೆ 5 ದಿನ ಮೀಟೇ ಆಗ್ತೇವೆ. ಒಂದ್ 2 ದಿನ ಆದ್ರೆ ಅವಳ ಮಗಳಿಗೆ ಮಗುಗೆ ಸ್ಕೂಲ್ ಸಂಡೇ ಎಲ್ಲ ಹೋಗುದಿಲ್ಲ, ನಾನು ಎಲ್ಲೂ ಮನೇಲಿ ಇರ್ತೇನೆ, ಅತ್ತೆ ಮಾವ ಎಲ್ಲ ಬರ್ತಾರೆ. ಸೊ ಹಾಗಾಗಿ ಈಗ ಅವಳು 2 ದಿನ ಬಿಟ್ಟು ದುಬೈಗೆ ಹೋಗ್ತಿದ್ದಾಳೆ. ಅದಕ್ಕೆ ತುಂಬಾ ಬೇಜಾರಾಗ್ತಾ ಉಂಟು. 1 ತಿಂಗಳು ಕಾಲ್ ಮಾಡುವ. 2 ಸಲ ಆಯ್ತು. 1 ತಿಂಗಳು ಬಿಟ್ಟು ಬರ್ತಾಳೆ, ಬಟ್ 1 ತಿಂಗಳ ತನಕ ಇರ್ಬೇಕಲ್ಲ ಅಂತ ಹೇಳಿ ಅದು ಬೇಜಾರು ಒಂಥರ. ಅದಕ್ಕೆ ಈಗ ಅವಳಿಗೆ ದುಬೈಗೆ ಹೋಗುವಾಗ ಸ್ವಲ್ಪ ಗೋರಿ ರೊಟ್ಟಿ ಮತ್ತೆ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಕೊಂಡು ಹೋಗ್ಬೇಕಂತೆ. ನಿಮ್ಗೆ ಬೇಕಂತ ಹೇಳಿದ್ರೆ ನಂಗೆ ಇಲ್ಲ ಭವ್ಯ, ನೀವು ಕಾಂಟ್ಯಾಕ್ಟ್ ಆದ್ರೆ ಸಾಕು, ನಿಮ್ಗೆ ನಾವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೇವೆ. ವೆದರ್ ನೋಡಬಹುದು, ಪೂರಾ ಲಾಂಗ್ ಡ್ರೈವೇ. ಭವ್ಯ ಒಂದು ಲಾಂಗ್ ಡ್ರೈವೇ ಆಗ್ತಾ ಉಂಟು. ಹೌದಾ? ನೋಡಿ, ಹಾಯ್ ಮಲ್ಪುಲೆ ಬಾಬು. ಅವಳಿಗಲ್ಲಿ ಚೇರ್ ಅಲ್ಲಿ ಕೂರಿಸಿದ್ದೇವೆ. ನಮ್ಮನ ಹತ್ರ ವಾಪಸ್ ತಕೊಂಡು ಹಿಡ್ಕೊಂಡಿದ್ದೆ ಕೈಯಲ್ಲಿ. ತಗೊಂಡ್ ಬರ್ಬೇಕು. ಅಲ್ಲ, ನನ್ನ ಮಗ ವಾಪಸ್ ಹೇಳಿದ್ಕೊಂಡ. ನಾನು ಅದಕ್ಕೆ ಸ್ವಲ್ಪ ತೆಗೆದಿಡು ಮತ್ತೆ ಮತ್ತೆ ಇದು ಮಾಡ್ತಾನಲ್ಲ, ಆಯ್ತು ಅದಲ್ಲೇ ಬಿಟ್ಟು ಬರ್ಬೇಕು. ಈಗ ಮರಿಲಿಕ್ಕೆ ಉಂಟಲ್ಲ. ಅದೀಗ ವಿಷಯ ಅಂತ ಹೇಳಿ ಹೇಳ್ತಾರೆ, ಗಾಡಿ ಲಾಸ್ಟ್ ಬೇಕಾ? ಕೊಡ್ಲಾ ನಂದು? ನಮ್ಮದು ಒಂದು ಅಲೆ ಊರಿಗೊಂದು ರೋಡ್ ನೋಡಿ ಆಯ್ತಾ, ಭಾರಿ ಚಂದ ಉಂಟು. ಎಷ್ಟು ಚಂದ ಉಂಟು. ಕ್ಲೌಡಿ ಆಗಿದೆ, ಕ್ಲೌಡಿ ಆಗಿದೆ. ನಾವು ಡೈರೆಕ್ಟ್ ಹೇಳಿದ್ರೆ ಗೊತ್ತಾಗುದಿಲ್ಲ ರೋಡ್ ಹೇಗೆ ಉಂಟು. ನಾವು ಎಕ್ಸ್ಪ್ಲೇನ್ ಮಾಡಿದ್ದು ಇದೆಯಾ ಊರು? ಇದು ಅಲೆ ಊರೇ ಇರಬೇಕು. ಓಕೆ, ಎಷ್ಟೋ ಓಕೆ, ರೋಡ್ ಒಳ್ಳೆ ಉಂಟಿದೆ. ರೋಡ್ ನೋಡಿ ಖಾಲಿ ಆಕ್ಚುಲಿ ನೀವು ರೋಡಿಗೆ ಫೋಕಸ್ ಮಾಡೋದು. ಹಾಗಾಗಿ ಒಳ್ಳೆ ಉಂಟು, ವೆದರ್ ಒಳ್ಳೆ ಉಂಟು, ಸೂಪರ್ ಉಂಟು ವೆದರ್. ಮತ್ತೆ ಒಂಥರ ಮೋಡ ಬೆಳಗ್ಗೆ ಮಳೆ ಇತ್ತು, ಬಿಟ್ಟಲ್ಲಿ ಸ್ವಲ್ಪ ಬಿಸಿಲು ಬಂತು. ಈಗ ಒಂಥರ ಕೂಲ್ ವೆದರ್. ಲಾಂಗ್ ಡ್ರೈವ್ ಹೋಗ್ಬೇಕು, ಸೂಪರ್ ಒಳ್ಳೆ ಆಯ್ತು. ಈ ಟೈಮಲ್ಲಿ ಹೊರಟಿದ್ದಲ್ಲ, ಮುಗ್ಬಿಡ್ಸಿದ್ದು ಅದೆಲ್ಲ ಕೆಲವರು. ಹೌದೌದು, ಕೆಲವರು ಮಾಟ ಮಂತ್ರ ಮಾಡಿ ಹಾಗೆ ಕವರ್ ಮಿಡ್ಲಲ್ಲೆಲ್ಲ ಇಡುದು. ಓ, ಇದೊಂದು ಆಯ್ತಾ, ಇದಿಷ್ಟು ಸಾಕು. ಮುಂದೆ ಗೊತ್ತು. ಇದು ನನ್ನ ಶಾಲೆ. 1ನೇ ತರಗತಿಯಿಂದ 3ನೇ ತರಗತಿ ತನಕ ಹೋದ ನನ್ನ ಶಾಲೆ ಸುಬೋಧಿನಿ ಹಿರಿಯ ಪ್ರಾಥಮಿಕ ಶಾಲೆ ಅಲೆ ಊರು. ಓ, ನಿಮ್ ಸ್ಕೂಲ್ ಅಲ್ಲ? ಅಲ್ಲ ಬಂದಿದ್ದೆಲ್ಲ ಆ ಗ್ರೌಂಡ್ ಅಲ್ಲಿ ನನ್ನದೊಂದು ಗೆದ್ದೆ ಎಷ್ಟು ಸಲ ಕಳೆದೋಗಿದೆ ಅಂತ ಹೇಳಿಲ್ಲ. ಖಾಲಿ ಗೆದ್ದೆ ಸಿಕ್ಕಿಂತ ಮತ್ತೆ ಇಲ್ಲ, ಇದುವರೆಗೆ ಸಿಗಲಿಲ್ಲ. ಇದು ರೋಡ್ ನಮ್ಮ ರಾಜಕಾರಣಿಗಳು ಎಷ್ಟು ಮಾಡ್ತಾರೆ.
ಅಲ್ಲ ಇದು ಹತ್ರ 1 ವರ್ಷ ಮೇಲೆ ಆಯ್ತು ರೋಡ್ ಇಷ್ಟು ಚಂದ ಬಂತು. ಇಷ್ಟು ಚಂದ ಅಂದ್ರೆ ಹೇಳಿ ಪ್ರಯೋಜನ ಇಲ್ಲ. ಓ ದೇವ್ರೇ. ಹೇಳಿ ಓ ಬಸ್ಸಿನವ್ರು ಬಂದ್ರೆ ಮಾತ್ರ ಉಂಟಲ್ಲ ಅವುಗಳ ಧೂಳು, ಬಸ್ಸು ಲಾರಿ ಟೆಂಪೋ ಎಂತ ಬಂದ್ರು ಸಹ ಓಮ್ಮ. ಓಕೆ ಹಾ, ಬಸ್ ಲಾರಿ ಬಂದ್ರೆ ಉಂಟಲ್ಲ, ಬಸ್ ಲಾರಿ ಟೆಂಪೋ ಎಲ್ಲ ಬಂದ್ರೆ ನಮ್ಮಮ್ಮ ಈಗ ಪ್ಯಾಚ್ ವರ್ಕ್ ಆಯ್ತು ಇವುಗಳು. ಎಷ್ಟು ಪ್ಯಾಚ್ ವರ್ಕ್. ಓಟ್ ಬರುವಾಗ ಮಾತ್ರ ಓಟ್ಕೊಂಡು ಬರ್ತಾರೆ ಮಾರೆ, ರೋಡ್ ಸರಿ ಮಾಡಿಕೊಂಡು ಎಷ್ಟು ಜನ ಹೋಗ್ತಾರೆ, ಎಷ್ಟು ಜನ ಸಾಯ್ತಿದ್ದಾರೆ ರೋಡಲ್ಲಿ ಹೊಟ್ಟದಲ್ಲಿ ಬಿಟ್ಟೆಲ್ಲ. ನೋಡು ಅದು ಲಾರಿ ಬರ್ತಾ ಉಂಟು, ಅದ್ರಲ್ಲಿ ಧೂಳು ನೋಡು. ಹೌದು. ಎಲ್ಲ ಧೂಳು ಆಗ್ತಿದೆ. ಬಾಬು ಕ್ಲೋಸ್ ಯುವರ್ ಐಸ್. ಬಾಬು ಕ್ಲೋಸ್ ಯುವರ್ ಐಸ್. ಇದು ಈಗ ಸಣ್ಣ ಪುಟ್ಟ ವೆಹಿಕಲ್ಸ್ನವರು ಈಗ ಸೈಡ್ ಓಡ್ತಾರೆ. ಅವುಗಳು ನನ್ನ ಅಜ್ಜಿ ಮನೆ. ಇದು ಅವಳದ ಅಜ್ಜಿ ಮನೆ. ಇದು ಅಲ್ಲಿ ಹೋಯ್ತಲ್ಲ ಯೆಲ್ಲೋ ಕಲರ್, ಫಸ್ಟ್ ಹೇಳ್ಬೇಕು ನಾಯಿ ಅದು ಅವಳದ್ದು ಅಜ್ಜಿ ಮನೆ. ನಾವು ಎಷ್ಟೋ ಸಲ ಬಂದಿದ್ದೇವೆ. ಇಲ್ಲಿ ನಮ್ದು ಮುಂಚೆ ಫ್ರೆಂಡ್ ಮನೆ ಸಹ ಇತ್ತು, ಅಲ್ಲಿ ಬರುವಾಗ ಅಲ್ಲಿ ವಿಸಿಟ್ ಕೊಡುವುದೇ ನಾವು ಅಜ್ಜಿ ಮನೆಗೆ ಅವಳದ್ದು. ಹಾ, ಇಲ್ಲಿ ನಮ್ದೊಬ್ಳದು ಫ್ರೆಂಡ್ದು ಮನೆ ಇತ್ತು. ಬೋಡ ಸಣ್ಣ ಸಣ್ಣ ವೆಹಿಕಲ್ಸ್ ಹೋಗ್ತಲ್ಲ, ಆಗಲೇ ದೊಡ್ಡ ದೊಡ್ಡ ವೆಹಿಕಲ್ಸ್ ಬರುವಾಗ ಕಟ್ಟಿಡ್ಲಿಕ್ಕೆ ಆಗುದಿಲ್ಲ, ಅಷ್ಟೇ ಧೂಳು ಇಟ್ಟಿದ್ದು ರೋಡಲ್ಲಿ. ಅಷ್ಟು ಧೂಳು. ಈಗ ಆಲ್ರೆಡಿ ಇದರಲ್ಲಿ ಮುಂಚೆ ಒಂದು ಲಾರಿ ಒಂದರ ಬಂದ ಧೂಳಂದ್ರೆ 2 ಬಸ್ ಎದುರಲ್ಲಿ ಸ್ಕೂಲ್ ಬಸ್ ಅವ ಹೋಗ್ತಾನೆ, ಜೀವ ಹೋದಾಗ ಹೋಗ್ತಾನೆ ಸ್ಕೂಲ್ ಬಸ್ ಡ್ರೈವರ್. ಆಯ್ತಾ, ಅದ್ರ ಕಡೆಯಿಂದ ಬಸ್ ಇಲ್ಲಿ ನೋಡಿ. ಇದೆಲ್ಲ ನಮ್ದು ಇಂಡಿಯಾದಲ್ಲಿ ಮಾತ್ರ. ಅಲ್ಲಿ ಅದು ಇಂಡಿಯಾದಲ್ಲಿ ಮಾತ್ರ ಈ ತರದ್ದೆಲ್ಲ, ಬೇರೆ ಕಂಟ್ರಿಯಲ್ಲೆಲ್ಲ ಹೀಗೆ ಇಲ್ಲ. ಮತ್ತೆ ಇನ್ ಕೆಲವರು ಹೇಳ್ಬೋದು ಇಂಡಿಯಾಕ್ಕೆ ಕೆಳಗೆ ಮಾಡಿ ಮಾತಾಡುದು ಅಂತ ಹೇಳಿ. ಹಾಗೆ ಮಾತಾಡುದು ನಮಗೂ ಇಷ್ಟ ಉಂಟು. ನಮ್ಮ ಕಂಟ್ರಿ ಸಹ ಬೇರೆ ಅವುಗಳ ಕಂಟ್ರಿ ತರ ರೋಡ್ ಒಳ್ಳೆ ಇರ್ಬೇಕು ಅಂತ ಹೇಳಿ. ರೋಡ್ ಟ್ಯಾಕ್ಸ್ ಸಹ ಕಟ್ಟುತ್ತೇವೆ ನಾವು, ಹೌದಾ? ಯಾರಿಗೆ ಕಟ್ಟುದು ಟ್ಯಾಕ್ಸ್? ಈ ರೋಡಿಗ ಟ್ಯಾಕ್ಸ್ ಕಟ್ಟುದು? ಎಲ್ಲರೂ ಮಾತಾಡಿದ್ರೆ ಮಾತ್ರ ಆಗುದು. ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಹೋದ್ರೆ ಮಾತ್ರ ಅದು 1 ದಿನ 2 ದಿನ ಅಲ್ಲ, 1 ವಾರ 2 ವಾರ ಅದಕ್ಕೆ ಹೇಳಿ. ನೋಡಿ ರೋಡ್ ನೋಡಿ ಮೀನಿಂಗ್ ನೋಡಿ. ಮಳೆಗಾಲ ಸ್ಟಾರ್ಟ್ ಆಗಿ ಮಳೆ ಬಂದ್ರೆ ಮಾತ್ರ ಉಂಟಲ್ಲ, ಯಾವ್ದು ಹೊಂಡ ಅಂತ ಹೇಳಿ ಗೊತ್ತಾಗುದಿಲ್ಲ. ನೀರು ಅಷ್ಟಷ್ಟು ನಿಲ್ತದೆ. ಮೊನ್ನೆ ಒಂದು ರೀಸೆಂಟ್ಲಿ ಸಹ ಹಾಗೆ ಮ್ಯಾಂಗ್ಳೂರಲ್ಲಿ ಒಬ್ರು ಡೆತ್ ಆಯ್ತಲ್ಲ, ಎಷ್ಟು ಬೇಜಾರಾಯ್ತು. ಅದು ಗಾಡಿ ಬಿಡುವಾಗ ಉಂಟಲ್ಲ, ಆಚೆ ಸೈಡ್ ಇಂದ ಈಗ ಮೊದ್ಲೇ ಹೆದರ್ಸಿಟ್ಟಿದ್ದಾರೆ ಹೆಣ್ಮಕ್ಳು ಅಂತ ಹೇಳ್ಕೊಂಡು ಗಾಡಿ ಬಿಡುವಾಗ ಸೈಡ್ ಇಂದ ಬಸ್ ಇಲ್ಲ ಲಾರಿ ಏನಾದ್ರು ಹೋದ್ರೆ ಮುಂದೆ ಹೊಂಡ ಉಂಟಂತ ಅನ್ಸಿದ್ರೆ ನಾನು ಹೋಗುದೇ ಇಲ್ಲ, ನಾನು ಸೈಡಲ್ಲಿ ನಿಂತು ಬಿಡ್ತೇನೆ. ಅಂದ್ರೆ ಅಷ್ಟು ಕೇಸಸ್ ಉಂಟು. ಹೊಂಡದಲ್ಲಿ ಇದಾಗಿ ಲಾರಿ ಕೆಳಗೆ ಹೋದ್ರು, ಬಸ್ ಕೆಳಗೆ ಹೋದ್ರು ಅಂತೇಳಿ ಅಷ್ಟು ನ್ಯೂಸ್ ಉಂಟು. ಅದು ಹೆದ್ರಿ ಈಗ ನಾನಂತೂ ಮುಂದೆ ಏನಾದ್ರು ದೊಡ್ಡ ವೆಹಿಕಲ್ ಬರ್ತಾ ಉಂಟು, ಇಲ್ಲ ಸೈಡ್ ಇಂದ ವೆಹಿಕಲ್ ಬರ್ತಾ ಉಂಟು ಅಂತ ಹೇಳಿದ್ರೆ, ಮುಂದೆ ಹೊಂಡ ಏನಾದ್ರು ಉಂಟು, ರೋಡ್ ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ನಿಂತೆ ಬಿಡು. ವೆದರ್ ನೋಡಿ ಹೇಗೆ ಉಂಟು. ಉಳೂರಿದ್ದು ಆಕ್ಸಿಡೆಂಟ್ ಆದ್ಮೇಲೆ ಗಾಡಿ ಬಿಡ್ಲಿಕ್ಕೆ ಹೋಗ್ಲಿಲ್ಲ. ನಂಗೆ ಫೇವ್ರೇಟ್, ನಂಗೆ ಹಾಗೆ ಆಗ್ತಾ ಉಂಟು. ಗಾಡಿ ಬಿಡ್ಲಿಕ್ಕೆ ಹೋಗ್ಲಿಲ್ಲ, ನಂಗೆ ಭಯನೇ ಆಗ್ತದೆ.
ಸೂಪರ್ ಉಂಟಲ್ಲ ಪ್ಲೇಸ್. ಲಾಂಗ್ ಡ್ರೈವ್ಗೆ ಸೂಪರ್ ಉಂಟು ಪ್ಲೇಸ್. ಮತ್ತೆ ನಂದು ಸಹ ಹಾಗೆ, ನಂದು ಇದು ಮತ್ತೆ ಇದು ನೋಡಿ, ಗಾಡಿ ಬಿಟ್ಟು ಸಿಮಂಟಿ ಬರ್ತಾ ಇಲ್ವಾ? ಫ್ಯಾಕ್ಟ್ರಿಗೆ ಹೋಗಿ ಸ್ನಾಕ್ಸ್ ತಗೊಳ್ಳೋದು ಹೌದು, ನಮ್ಗೆ ರೀಸನೇಬಲ್ ಪ್ರೈಸಿಗೆ ಸಿಗ್ತದೆ. ಪ್ಲಸ್ ಮತ್ತೆ ನಮ್ಗೆ ಲಾಂಗ್ ಡ್ರೈವ್ ಒಂದು ಬೇಕಿತ್ತು, ಹೌದಲ್ಲ ಭವ್ಯ? ಲಾಂಗ್ ಡ್ರೈವ್ ಬೇಕಿತ್ತು, ಪ್ಲಾನ್ ಇತ್ತು. ಹೋಗ್ತಾ ಇದ್ದೇವೆ ಲಾಂಗ್ ಡ್ರೈವ್ಗೆ. ಇಲ್ಲ ಲಾಂಗ್ ಇದೆ, ತುಂಬಾ ಲಾಂಗ್ ಅಲ್ಲ. ಲೈಕ್ ಇಲ್ಲಿಂದ ಉಡುಪಿಯಿಂದ ಹಿರಿಯಡ್ಕದಿಂದ ಕಾರ್ಕಳ, ಅಷ್ಟು ಆ ತರ ದೂರ ಹೋಗ್ತಾ ಇದ್ದೇವೆ. ಬಟ್ ಇದು ಅಂದ್ರೆ ನಾನು 2 days ಬಿಟ್ಟು ಹೋಗುದಲ್ವಾ, ಈಗ ಒಂದು ಲಾಂಗ್ ಡ್ರೈವ್ ಹೇಗೋ ಸ್ನಾಕ್ಸ್ ಹಾಗೆ ಲಾಂಗ್ ಡ್ರೈವ್ ಸಾಕ್ತದೆ, ಅದು ಸಾಕ್ತದೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಧೂಳೆಲ್ಲ ಎಬ್ಬಿಸ್ಕೊಂಡು ಹೋಗ್ತಾರೆ. ದೊಡ್ಡ ಗಾಡಿಯವರಿಗೆ ಮೆಲ್ಲ ಹೋಗ್ಲಿಕ್ಕೆ ಬರುದಿಲ್ಲ. ಅದು ಇಲ್ಲಿ ಮಾತ್ರ. ಈ ಗ್ಲಾಸ್ ಬೇಕಾ? ಹಾಕಮ್ಮ, ಕೊಡ್ಲಾ? ಅಹನ ಮುಂಚೆ ಇಸ್ಕೊಲ್ಲೇ. ಲೈಕ್ ಮಲ್ಕುಲೆ ಬನ್ನಿ, ಸಬ್ಸ್ಕ್ರೈಬ್ ಮಲ್ಕುಲೆ ಬನ್ನಿ, ಸಬ್ಸ್ಕ್ರೈಬ್ ಮಲ್ಕುಲೆ ಬನ್ನಿ. ಏಟ ಬಾಳೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ಗೆ ಮನ್ನಪ್ಪು. ಸಬ್ಸ್ಕ್ರೈಬ್ ಮಲ್ಕುಲೆ, ಲೈಕ್ ಮಲ್ಕುಲೆ, ಶೇರ್ ಮಲ್ಕುಲೆ. ಕೇಳಿಕ ಮಗುದು ವಾಯ್ಸ್ ಕೇಳಿ ಅದು ಸಬ್ಸ್ಕ್ರೈಬ್ ಲೈಕ್ ಜಾಸ್ತಿ ಹೋಗ್ತೀವಿ. 2 hours later. ನಮ್ದು ಊರಾಯ್ತು, ತಕೊಂಡೆಲ್ಲ ಏನೆಲ್ಲ ಬೇಕೆಲ್ಲ ತಕೊಂಡು ಈಗ ರಿಟರ್ನ್ ಹೋಗ್ತಾ ಇದ್ದೇವೆ. ಐಟಮ್ ಮಗುಗೆ ಇಡ್ಲಲ್ಲಿ ಕೊಡ್ಸಿದ್ದೇನೆ ನೋಡಿ. ಪಾಪ ಇಲ್ಲಿ ಹೀಗೆ ಇಟ್ಕೊಂಡು ಹೋಗ್ತಾ ಇದ್ದ. ಫುಲ್ ಆಗಿದೆ. ಮಗು ಹಿಂದೆ ಕೂರಿಸ್ಕೊಂಡಿದೆ. ನಾವು ಸ್ಕೈ ನೋಡಿ ಹಿಂದೆ. ಸ್ಕೈ ನೋಡಿ ಎಲ್ಲರೂ ಚಂದ ಕಾಣ್ತಾ. ಮಗು ಹಾಯ್ ಬಂದಿದೆ. ನೋಡ್ಬೋದು ನಾನು ಇಷ್ಟು ಐಟಮ್ ತಗೊಂಡೆ. ನಿಮಗೆ ಅಲ್ಲಿ ಎಲ್ಲ ಐಟಮ್ ಸಿಗ್ತದೆ. ನನಗೆ ಮಗುಗೆ ಮತ್ತು ಇವರಿಗೆ ಏನೆಲ್ಲ ಇಷ್ಟ ಉಂಟು ಅದು ತಗೊಂಡೆ. ನಿಮಗೆ ಬೇಕಾದರೆ ಹೀಗೆ 1/2 kg 1 kg ನೀವು ಎಷ್ಟು ಹೇಳ್ತೀರಿ ಅಷ್ಟು ಪ್ಯಾಕ್ ಮಾಡಿ ಕೊಡ್ತಾರೆ ಅವರು. ಸೊ ಇದೆಲ್ಲ ಐಟಮ್ ತಗೊಂಡೆ ನಾನು. ಅವಳಿಗೆ ಅದು ಚಕ್ಕುಲಿ ಅಂದರೆ ಭಾರಿ ಇಷ್ಟ, ಅದನ್ನು ತಗೊಂಡೆ. 1/2 kg ಅಷ್ಟು ತಗೊಂಡೆ ನಾನು. ಮತ್ತು ಚಿಕ್ಕಿಯಿಂದ ಹಿಡಿದು ಅದು ಇದು ಹೇಳ್ತಾರಲ್ಲ ಎಳ್ಳುಂಡೆ, ಅದು ಸಹ ಸಿಗ್ತದೆ. ಅದಿಷ್ಟು ತಗೊಂಡೆ. ಪ್ಲಸ್ ನಾನು ಕೋರಿ ರೊಟ್ಟಿ ತಗೊಂಡೆ. ಕೋರಿ ರೊಟ್ಟಿಯಲ್ಲಿ ನಿಮಗೆ ಕ್ರಿಸ್ಪಿ ಸಹ ಸಿಗ್ತದೆ, ನಾರ್ಮಲ್ ಸಹ ಸಿಗ್ತದೆ. ನಾನು ಕ್ರಿಸ್ಪಿ ತಗೊಂಡೆ. ಮತ್ತು ದೊಡ್ಡ ಪ್ಯಾಕ್ ಚಿಕ್ಕ ಪ್ಯಾಕ್ ಎಲ್ಲ ಕೊಡ್ತಾರೆ ನಿಮಗೆ, ಕಸ್ಟಮೈಸ್ ಎಲ್ಲ ಮಾಡಿ ಕೊಡ್ತಾರೆ. ವ್ಯೂ ನೋಡ್ಬೋದು ಎಷ್ಟು ಸೂಪರ್ ಉಂಟು ಅಂತ ಹೇಳಿ. ಒಳ್ಳೆ ವೆದರ್ ಇತ್ತು. ನಾವು ಇಬ್ಬರು ತುಂಬ ಎಂಜಾಯ್ ಮಾಡಿದ್ವಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ
ಮುಂದೆ ಯಾವುದು ವೀಡಿಯೋ ಮಾಡಬೇಕಂತ ಹೇಳಿ ಅದು ಸಹ ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.